ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಾನು ನಮ್ಮ ಅಕ್ಕ ಅವ್ರ ಮನೇಲಿ ಇದ್ನಲ್ವಾ, ಸೊ ಹೇಳೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಎದ್ದು ನಾನು ಫ್ರೆಶ್ ಆಗಿ ರೆಡಿಯಾಗಿ ಹೊರಗಡೆ ಬಂದರೆ ನನ್ನ ತಂಗಿ ಟಿವಿ ನೋಡ್ತಾ ಇದ್ಲು. ನೋಡಿ, ಚಿಂಟು ಟಿವಿಲಿ ಬರ್ತಾ ಇರೋ ಐಡಿ ನೋಡ್ತಾ ಇದ್ಲು. ನಾನು ಅವಳ ಜೊತೆ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೆ. ಅವಳು ನಾನು ಸ್ಕೂಲ್ಗೆ ಹೋಗಬೇಕಾದ್ರೂ ಇದನ್ನೇ ನೋಡ್ತಾ ಇದ್ರಿ. ಈಗ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರಿ, ಇಬ್ಬರು ಈಗಲೂ ಇದನ್ನೇ ನೋಡ್ತಾ ಇದ್ವಿ. ಬಟ್ ಮೆಮೊರೀಸ್ ಎಲ್ಲ ಚೇಂಜ್ ಆಗೋದೇ ಇಲ್ಲ, ಹಂಗಿರುತ್ತೆ. ನಮ್ಮ ಅಕ್ಕ ಅದಾದಮೇಲೆ ಬಿಸಿ ಬಿಸಿ ಪಡ್ಡು ಮಾಡ್ತಾನೆ ಕೊಡಲು, ಅದನ್ನು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ನಾನು ಟಿವಿ ನೋಡ್ತಾ ಇದ್ದೆ. ನೋಡಿ, ಆಗ ಬಂದರು ನಮ್ಮ ಮೊದಲನೇ ಸಬ್ಸ್ಕ್ರೈಬರ್. ನನ್ನ ಮೊದಲು ಮೀಟ್ ಮಾಡಕ್ಕೆ ಬಂದಿರೋ ಸಬ್ಸ್ಕ್ರೈಬರ್ ಇವರೇ. ಎಷ್ಟು ವರ್ಷದಲ್ಲಿ ಇವ್ನಿಗೊಂದು ಹೇಳ್ಕೊಂಡು ಹಂಗೆ ನಾವು ಊರಿಗೆ ಹೋಗಬೇಕಾಗಿತ್ತು. ರೆಡಿಯಾಗಿ ಬಸ್ ಸ್ಟಾಪ್ ಕೂಡ ಬಂದು ನಾಷ್ಟ ಮಾಡ್ಕೊಂಡು ಎಷ್ಟೊತ್ತು ವೇಟ್ ಮಾಡಿದ್ರು ಬಸ್ ಬರಲಿಲ್ಲ ಅಂತ ನಮ್ಮ ಮಾವ ಅವ್ರ ಫ್ರೆಂಡ್ ಕಾರಲ್ಲಿ ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಹಾಕಿದ್ರು. ಇವತ್ತು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ನೆನ್ನೆ ಥರ ಟ್ರಾಫಿಕಲ್ಲಿ ಸಿಕ್ಕಾಕಬಾರ್ದು ಅಂತ ಮೆಟ್ರೋ ಹತ್ಬಿಟ್ಟು ಇವತ್ತು ಅಲ್ಲಿಂದ ಚಳ್ಳಘಟ್ಟ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಟಿಕೆಟ್ ತಗೊಂಡು ಮೆಟ್ರೋ ಹತ್ಕೊಂಡು ಮೆಟ್ರೋಗೂ ಸಹ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ರು. ಮೆಟ್ರೋಗೂ ಸಹ ಫ್ಲಾಗ್ ಕಟ್ಬಿಟ್ಟಿದ್ರು ಹಿಂದೆ ಮುಂದೆ ಎರಡು ಕಡೆ. ಕರೆಕ್ಟಾಗಿ 60 ಮಿನಿಟ್ಸ್ಗೆ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನಲ್ಲಿ ನಾವು ಎಕ್ಸಿಟ್ ಆದವು. ಅಲ್ಲಿಂದ ಎಕ್ಸಿಟ್ ಆಗಿ ಕೆಳಗಡೆ ಬಂದು ಬಸ್ ಹತ್ಕೊಂಡು, ಇನ್ನು ನಮ್ಮೂರಿಗೆ ಬಸ್ಸೇ ಅಲ್ವಾ ಇರೋದು ಇಲ್ಲಿಂದ. ಸೊ ಅದಕ್ಕೋಸ್ಕರ ಪ್ರೈವೇಟ್ ಬಸ್ ಹತ್ಕೊಂಡು, ಗೌರ್ಮೆಂಟ್ ಬಸ್ ಯಾವುದೂ ಇರಲಿಲ್ಲ. ಅದು ಹತ್ಕೊಂಡು ಬರಬೇಕಾದ್ರೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಕಾರ್ ಡಿಕ್ಕಿಲಿ ಇಬ್ಬರನ್ನು ಕುಂಡಿಸ್ಬಿಟ್ಟಿದ್ರು. ಅವರು ಏನೋ ತಿಂತಾನೇ ಇದ್ರು, ನಾನು ನೋಡ್ತಾನೆ ಇದ್ದೆ, ಅವರು ನೋಡ್ತಾನೆ ಇದ್ರು. ಸರಿ ಇಲ್ಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಅದಾದಮೇಲೆ ಹೊಸಕೋಟೆಗೆ ಬರೋಷ್ಟಲ್ಲೇ 1:30 ಆಗಿತ್ತು. ನಮ್ಮ ಹೊಸಕೋಟೆಯಲ್ಲಿ ಆಟೋಗಳನ್ನೆಲ್ಲ ರೆಡಿ ಮಾಡಿ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ನಾವು ಬರೋಷ್ಟಲ್ಲೇ ನಮ್ಮಪ್ಪ ಗಾಡಿ ತೊಗೊಂಡು ವೆಯ್ಟ್ ಮಾಡ್ತಾಯಿತ್ತು. ನಾವು ಸರಿ ಅಂತ ಗಾಡಿ ಹಾಕೊಂಡು ಮನೆಗೆ ಬರೋಷ್ಟಲ್ಲೇ ಇಲ್ಲಿ ಬಂದು ನೋಡಿದ್ರೆ ನಮ್ಮಮ್ಮ ಮತ್ತೆ ದೀಪಾವಳಿ ಹಬ್ಬ ಮಾಡಿಬಿಟ್ಟಿತ್ತು. ಇದೆಲ್ಲ ಹೆಂಗಾಯ್ತಪ್ಪ ಅಂತಂದರೆ ನಮ್ಮಮ್ಮ ಎಂತಕೋ ಎಣ್ಣೆ ಇಟ್ಟಿದೆ ಗ್ಯಾಸ್ ಮೇಲೆ, ಇಟ್ಬಿಟ್ಟು ಮರ್ತುಬಿಟ್ಟಿದೆ. ಮೇಲೆ ಹೋಗಿ ವಾಷಿಂಗ್ ಮಿಷನ್ ಬಟ್ಟೆ ಹಾಕಿ ಬಟ್ಟೆ ಒಣಗಾಗ್ತಾ ಇದೆ. ಇಲ್ಲಿ ಕೆಳಗಡೆ ಬರೋಷ್ಟಲ್ಲೇ ಬೆಂಕಿ ಅಂಟ್ಕೊಂಡು ಎಲ್ಲ ಅಂಟ್ಕೊಬಿಟ್ಟಿದ್ದೆಲ್ಲ. ಬಟ್ ಇದರಲ್ಲಿ ಏನು ಗುಡ್ ಥಿಂಗ್ ಅಂದರೆ ನಾವು ಯೂಸ್ ಮಾಡೋದು ವುಡ್ ವರ್ಕ್ ಅಲ್ಲ, ಇದೆಲ್ಲ ಫುಲ್ ಅಲ್ಯೂಮಿನಿಯಂ ಶೀಟು. ಇದು ಯೂಸ್ ಮಾಡೋದ್ರಿಂದ ಫೈರ್ ಪ್ರೂಫ್, ಡಸ್ಟ್ ಪ್ರೂಫ್ ಎಲ್ಲ ಇದೆ ಅಂತ ಹೇಳಿದ್ರು. ಬಟ್ ಇವಾಗ ರಿಯಲಾಗಿ ಪ್ರೂವ್ ಆಯಿತು. ಹೆಂಗೂ ಯೂಸ್ ಮಾಡಿದ್ಕೂ ಒಳ್ಳೆ ಕೆಲಸ ಆಯಿತು. ಅಕಸ್ಮಾತ್ ಇದನ್ನು ವುಡ್ ಆಗಿದ್ರೆ ಫುಲ್ ಅಡುಗೆ ಮನೆಯೇ ಅಂಟ್ಕೊಬಿಡ್ತಾ ಇತ್ತು. ಸರಿ ಆಯಿತು ಅಂತ ರೆಡಿ ಮಾಡ್ಸೋಣ ಅಂತ ಹೇಳಿ ನಮ್ಮ ಅಮ್ಮನಿಗೆ ಸಮಾಧಾನ ಮಾಡಿ ಫುಲ್ಲು ಅಳ್ತಾ ಇತ್ತು. ಅವ್ರಿಗೆ ಸಮಾಧಾನ ಮಾಡಿ ರೆಡಿ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಆಚೆ ಕಡೆ ಬಂದು ಸರಿ ಆಯಿತು ಅಂತ ಈವ್ನಿಂಗ್ ಎಲ್ಲ ಹೋಗಬೇಕಾಗಿತ್ತು ಅಂತ ಕಾರ್ ರೆಡಿ ಮಾಡೋಣ ಅಂತ ನಾನು ಅಪ್ಪ ಬಂದು ಕಾರು ಎಲ್ಲ ವಾಶ್ ಮಾಡಿ ಇದು ಮಾಡೋಷ್ಟಲ್ಲ 7:30 ಆಯಿತು. ಸರಿ ಆಯಿತು ಅಂತ ಎಲ್ಲರೂ ರೆಡಿಯಾಗಿ ಬಂದರು. ರೆಡಿ ಆದಮೇಲೆ ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ 4-5 ಜನ ಹೋದೋ. ಸರಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಕೋಲಾರ ಕಡೆ ಹೋದೋ. ಈಗ ಕೋಲಾರ್ಗೆ ಎಂತಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಮಾವ ಮನೆಗೆ ಗುರುಪ್ರವೇಶ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದು. ಅಲ್ಲಿ ಹೋಗೋಷ್ಟರಲ್ಲೇ 8:30 ಆಗಿತ್ತು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಕಾರ್ನ ಪಾರ್ಕ್ ಮಾಡಿ ಹೊಸ ಮನೆ ಕಡೆ ಹೋದೋ. ಅಲ್ಲಿ ಹೋದ್ಮೇಲೆ ಮನೆ ಒಳಗಡೆ ಎಲ್ಲ ಹೋಗಿ ನಾನೊಂದು ಸ್ವಲ್ಪ ವೀಡಿಯೋಸ್ ತೊಗೊಂಡು ಎಲ್ಲ ಸ್ವಲ್ಪ ಎಡಿಟ್ ಮಾಡೋಕ್ಕೆ ವೀಡಿಯೋ ಬೇಕು ಅಂತ ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಊಟ ಮಾಡೋಕ್ಕೆ ಹೋದೋ. ಊಟ ಮಾಡ್ಕೊಂಡು ಮನೆ ಕಡೆ ಬಂದು ನಮ್ಮ ಮಾವ ಹಸು ಸಾಕಿತ್ತು. ಆ ಹಸು ಊಟ ಹಾಕೋಣ ಅಂತ ಹೋದೆ. ಬಟ್ ಅದು ನನ್ನ ಕೈಯಲ್ಲಿ ಇದ್ದು ತಿನ್ನಿಲ್ಲ. ನಾನು ಕೊಡೋಕೆ ಹೋದ್ರು ಅದು ನಾನು ತಿನ್ನೋಕೆ ಬಂತು. ಬಟ್ ನಾನು ಹುಲ್ಲನ್ನ ತಿಂದಿಲ್ಲ. ಅದು ಸರಿ ಆಯಿತು ಅಂತ ಅದನ್ನ ಸೈಡ್ಗೆ ಹಾಕಿ ನಾನು ಹೋಗಿ ಮಲ್ಕೊಂಡೆ ವೀಡಿಯೋ ಎಡಿಟ್ ಮಾಡಿದ್ದಾದಮೇಲೆ. ಬೆಳಗ್ಗೆ ಹೇಳೋಷ್ಟಲ್ಲೇ 7:30 ಆಗಿತ್ತು. ಸರಿ ಅಂತ ಸೂರ್ಯನಿಗೊಂದು ನಮಸ್ಕಾರ ಹಾಕಿ ಆಚೆ ಕಡೆ ಬಂದು ನಮ್ಮ ಹಸು ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಒಳಗಡೆ ಹೋದರೆ ನಮ್ಮ ಹುಡುಗರು ಮೋಟು ಪಟ್ಲು ನೋಡಬೇಕು ಅಂತ ಇದ್ರು. ನಾನು ಸರಿ ಅಂತ ಹಾಟ್ಸ್ಟಾರಲ್ಲಿ ಹಾಕ್ಕೊಟ್ಟಿದ್ದೆ. ಅವರು ನೋಡ್ತಾಯಿದ್ರು, ಅವ್ರ ಜೊತೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೆ. ಸರಿ ಅಂತ ಹೇಳಿ ನಾವು ಹೊಸ ಮನೆ ಹತ್ರ ಹೋಗೋಷ್ಟಲ್ಲೇ ಅಲ್ಲಿ ಪೂಜಾರಪ್ಪ ಎಲ್ಲ ಪೂಜೆ ಮಾಡಿ ಮುಗಿಸೇ ಬಿಟ್ಟಿದ್ರು. ಸರಿ ಅಂತ ದೇವ್ರಿಗೆ ನಮಸ್ಕಾರ ಹಾಕೊಂಡು ಹೊರಗಡೆ ಬಂದರೆ ಅಲ್ಲಿ ಹೊರಗಡೆ ಏನೋ ಪೂಜೆ ಮಾಡಿಸ್ತಾ ಇದ್ರು. ಅದನ್ನೆಲ್ಲ ನೋಡಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಏನೋ ಎಲೆಗಳೆಲ್ಲ ಹಾಕಿ ಅದೆಲ್ಲ ಅನ್ನ ಮಾಡಿ ಏನೋ ದೃಷ್ಟಿಯನ್ನು ತೆಗಿಸ್ತಾ ಇದ್ರು. ಇವರೇ ನೋಡಿ ನಮ್ಮ ಮಾವ ನಮ್ಮ ಅಕ್ಕ. ಅದಾದಮೇಲೆ ಇವರು ಕುಂಬಳಕಾಯಿ ಎಲ್ಲ ದಿಷ್ಟಿ ತೆಗೆದು ಕುಂಬಳಕಾಯಿ ಹೊಡೆದ್ರು. ಸರಿ ಅಂತ ಎಲ್ಲ ಮುಗಿದಾದ್ಮೇಲೆ ನಾವು ಇನ್ನೇನು ಮಾಡೋದಿಲ್ಲ ಅಂತ ನಾವು ಇನ್ನು ಇಲ್ಲೆಲ್ಲ ಮುಗೀತು ಅಂತ ಮನೆ ಕಡೆ ಹೋಗೋಣ ಅನ್ನೋಷ್ಟಲ್ಲೇ ಆಗಿತ್ತು. ಒಂದು 3 ಗಂಟೆ ಆಗಿತ್ತು. ಸರಿ ಅಂತ ಕಾರ್ ತಗೊಬಂದು ಮನೆ ಮುಂದೆ ನಿಲ್ಲಿಸ್ದೆ. ನಮ್ಮಮ್ಮ ಬರ್ತೀನಿ ಅಂತಲೇ ಅಲ್ಲೇ ಅರ್ಧ ಗಂಟೆ ಮಾಡ್ತು. ಸರಿ ಅಂತ ಎಲ್ಲರೂ ಕಾರ್ ಹಚ್ಕೊಂಡು ಮನೆ ಕಡೆ ಬರೋಷ್ಟಲ್ಲೇ 4:15 ಆಗಿತ್ತು. ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿದ್ಮೇಲೆ ನಿದ್ದೆ ಬರ್ತಾಯಿತ್ತು ಅಂತ ಬಂದು ಮಲ್ಕೊಂಡೆ ಫ್ರೆಂಡ್ಸ್. ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಪ್ಲೀಸ್.